ರಾಜಕುಮಾರ. ನಮಸ್ಕಾರ. ಕಷ್ಟದ ಕೈ ಹಿಡಿದ ಪೃಥ್ವಿ, ನೊಂದವರಿಗೆ ಪರಮಾತ್ಮ. ಪುನೀತ್ ಅಂದ್ರೆ ನಿಜ ಜೀವನದಲ್ಲೂ ಶಿವರಾಜ ಅರಸ. ಲೆಕ್ಕಕ್ಕೆ ಸಿಗದಷ್ಟು ಸಹಾಯ ಮಾಡಿದ್ರು ಕರ್ನಾಟಕ ರತ್ನ. ಇದುವೇ ಈ ಹೊತ್ತಿನ ಪುನೀತ್ ಕುರಿತಾದ ಕಾರ್ಯಕ್ರಮ ನೀನೇ ರಾಜಕುಮಾರ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ತೆರೆ ಮೇಲಷ್ಟೇ ನಾಯಕನಾಗಿ ವಿಜೃಂಭಿಸಲಿಲ್ಲ. ರೀಲ್ನಲ್ಲಷ್ಟೇ ಅವರು ರಾಜಕುಮಾರನಲ್ಲ, ರಿಯಲ್ ಲೈಫ್ನಲ್ಲೂ ಅಣ್ಣಾವ್ರ ಮಗ ಶಿವರಾಜ್ ಅರಸುನೆ. ನೊಂದವರ ಪಾಲಿನ ಪೃಥ್ವಿ, ಕಷ್ಟದ ಕೈ ಹಿಡಿಯೋ ಪರಮಾತ್ಮ. ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮುತ್ತುರಾಜನ ಮುತ್ತುರತ್ನ, ಯುವಕರ ಪಾಲಿನ ಯುವರತ್ನ, ಕನ್ನಡ ನಾಡಿನ ಹೆಮ್ಮೆಯ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಈಗ ನಮ್ಮ ನಡುವೆ ಇಲ್ಲ. ಅವರಿಲ್ಲದ ಈ ಸಮಯದಲ್ಲಿ ಅವರು ಮಾಡಿದ ನೂರಾರು ಸಹಾಯಗಳು ಒಂದೊಂದಾಗೆ ಬಿಚ್ಚಿಕೊಳ್ತಾ ಇದ್ದಾವೆ. ಆ ಮೂಲಕ ಅವರನ್ನ ನಾಡಿನ ಜನರಿಗೆ ಇನ್ನಷ್ಟು ಹತ್ತಿರವಾಗುವಂತೆ ಮಾಡ್ತಿವೆ. ಅಪ್ಪು ನೀನಿರ್ಬೇಕಾಗಿತ್ತು ಇನ್ನಷ್ಟು ವರ್ಷ, ನೊಂದವರ ಬಾಳಲ್ಲಿ ತರಬೇಕಾಗಿತ್ತು ಹರುಷ ಅಂತ ಕರುನಾಡೆ ಕೂಗಿ ಕೂಗಿ ಹೇಳ್ತಾ ಇದೆ. ದೊಡ್ಮನೆ ಹುಡುಗ ಹೆಸರಿಗೆ ತಕ್ಕಂತೆ ದೊಡ್ಮನೆ ಮಗನಾಗಿಯೇ ನಡೆದುಕೊಂಡ್ರು. ತಮ್ಮದು ಕಸ್ತೂರಿ ನಿವಾಸದ ವಂಶ ಎಂಬುದನ್ನ ನಡೆ ನುಡಿ ಮೂಲಕ ತೋರಿಸಿಕೊಟ್ರು. ತಾವು ಬೆಳೆದ ಈ ಸಮಾಜಕ್ಕೆ ಏನನ್ನಾದ್ರೂ ಕೊಡಬೇಕು ಕೊಡುಗೆಯನ್ನ ಅಂತ ಸಾಕಷ್ಟು ಕೊಡುಗೆ ಕೊಟ್ಟು ಹೋದ್ರು. ಅವರ ಇಂತಹ ಕೆಲಸಗಳೇ ಉಸಿರು ನಿಂತ ಮೇಲೂ ಹೆಸರಾಗಿಸಿವೆ. ನಾಡಿನೆಲ್ಲೆಡೆ ಪುನೀತ್ ಹೆಸರು ಅಜರಾಮರವಾಗಿಸುವಂತ ಕೆಲಸವಾಗ್ತಾ ಇದಾವೆ. ಸೂರ್ಯ ಚಂದ್ರ ಇರುವವರೆಗೂ ಚಿರಸ್ಥಾಯಿಯಾಗಿಸುವಂತ ಕೆಲಸಗಳು ಮೂಲೆ ಮೂಲೆಯಲ್ಲೂ ನಡೀತಾ ಇದೆ. ರಸ್ತೆ, ಸರ್ಕಲ್, ಬಡಾವಣೆ, ಉದ್ಯಾನವನ, ಹೀಗೆ ಎಲ್ಲಾ ಕಡೆ ಪುನೀತ್ ಹೆಸರು ರಾರಾಜಿಸುವಂತೆ ಮಾಡಲಾಗ್ತಾ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ಪುನೀತ್ ರಾಜ್ಕುಮಾರ್ ತಮ್ಮ ಚಿತ್ರಗಳಲ್ಲದೆ ಬೇರೆಯವರ ಚಿತ್ರಗಳಿಗೂ ಕೂಡ ಹಾಡುಗಳನ್ನ ಹಾಡ್ತಾ ಇದ್ರು. ಅಂತಹ ಸಮಯದಲ್ಲೆಲ್ಲ ಅವರು ನಯಾ ಪೈಸೆ ಸಂಭಾವನೆ ಪಡಿತಾ ಇರ್ಲಿಲ್ಲ. ಬದಲಿಗೆ ನೀವು ಏನೇ ಕೊಡುದಿದ್ರು ಕೂಡ ನಮ್ಮ ಟ್ರಸ್ಟ್ಗೆ ಕೊಟ್ಟು ಬಿಡಿ ಅಂತ ಹೇಳ್ತಾ ಇದ್ರು. ಆ ರೀತಿ ಬಂದ ಹಣವನ್ನ ಮೈಸೂರಿನ ಶಕ್ತಿಧಾಮದ ನಿರ್ವಹಣೆಗೆ ವಿನಿಯೋಗಿಸ್ತಾ ಇದ್ರು. ಶಕ್ತಿಧಾಮದ ಮೂಲಕ ಒಬ್ಬಿಬ್ರಲ್ಲ, ಬರೋಬ್ಬರಿ 1800 ಮಕ್ಕಳ ವಿದ್ಯಾಭ್ಯಾಸವನ್ನ ಪುನೀತ್ ರಾಜ್ಕುಮಾರ್ ಅವರು ನೋಡಿಕೊಳ್ತಾ ಇದ್ರು. ಒಬ್ಬ ನಟನಾಗಿದ್ದುಕೊಂಡು ಇಂತಹದ್ದೊಂದು ಸಾಮಾಜಿಕ ಕೆಲಸ ಮಾಡುವಂಥದ್ದು ಸಾಮಾನ್ಯ ವಿಷಯವಲ್ಲ. ಸದಾ ನಗುಮುಖದಿಂದ ಎಲೆಮರೆ ಕಾಯಿಯಾಗಿ ಎಲ್ಲರಿಗೂ ಸಹಾಯ ಮಾಡಿದ್ದಂತ ಅಪ್ಪು ಇನ್ನಿಲ್ಲ ಅನ್ನುವಂತ ಸುದ್ದಿಯನ್ನ ಜನರು ಇನ್ನೂ ಕೂಡ ಅರಗಿಸಿಕೊಳ್ಳಲಾಗ್ತಾ ಇಲ್ಲ. ಅವರ ಸಮಾಜಮುಖಿ ಕೆಲಸವನ್ನ ನೋಡಿ ದೇವರಂತೆ ಪೂಜೆ ಮಾಡ್ತಿದ್ದಾರೆ. ಅದಕ್ಕೆ ಸ್ಪಷ್ಟ ನಿದರ್ಶನ ಅಂದ್ರೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ಪಟ್ಟಣದ ಕಣಸಾಲು ಬೀದಿಯ ಕುಮಾರ್ ಕುಟುಂಬ. ಕುಮಾರ್ ಮತ್ತು ಮಂಜುಳಾ ದಂಪತಿ ಮಗಳು ಪ್ರೀತಿ ಅಪ್ಪಟ ಅಪ್ಪು ಅಭಿಮಾನಿಯಾಗಿದ್ದಳು. ಚಿಕ್ಕ ವಯಸ್ಸಿನಿಂದ ಅಪ್ಪು ಸಿನಿಮಾ, ಡ್ಯಾನ್ಸ್ ಅನ್ನ ನೋಡಿ ಬೆಳೆದಿದ್ದಂತ ಪ್ರೀತಿಗೆ ಅವಳ 14ನೇ ವಯಸ್ಸಿನಲ್ಲೇ 2 ಕಿಡ್ನಿ ಫೇಲ್ ಆಗಿದ್ವು. ಕುಮಾರ್ ಕೇವಲ ಇಸ್ತ್ರಿ ಮಾಡುವಂತ ಜೀವನವನ್ನ ನಡೆಸ್ತಾ ಇದ್ರು. ಈ ವೇಳೆ ಪ್ರೀತಿಗೆ ಈ ಮಟ್ಟಿನ ಆರೋಗ್ಯ ಸಮಸ್ಯೆ ಆಗಿದ್ದು ಮಗಳನ್ನ ತೋರಿಸ್ಲಿಕ್ಕೆ ಹಣವಿಲ್ಲದೆ ಪರದಾಟವನ್ನ ಮಾಡ್ತಾ ಇದ್ರು. ನನಗೆ ತುಂಬ ಹುಷಾರಿದ್ದಿಲ್ಲ, 2 ಕಿಡ್ನಿ ಫೇಲ್ಯೂರ್ ಆಗಿದ್ವು. ಆವಾಗ ಹಿಂಗೆ ಹುಷಾರಿದ್ದಿಲ್ಲ, ತೋರ್ಸೋಕ್ಕೆ ನಮ್ಮಮ್ಮ ಅಪ್ಪಾಜಿ ಕೈಯಲ್ಲೂ ಆಗ್ತಾಯಿದ್ದಿಲ್ಲ. ಆವಾಗ ನಿಂಗೆ ಅವ್ರ ಬರ್ಡೇ ದಿವಸ ವಿಡಿಯೋ ಮಾಡಿ ಕಳಿಸಿದ್ದಾಗ ಹಿಂಗೆ ಬರ್ರಿ ಅಂತ ಹೇಳಿದರು. ಆವಾಗ ಹೋದ್ಮೇಲೆ ನಿನಗೆ ಎಷ್ಟೇ ಖರ್ಚಾದರೂ ತೋರಿಸ್ತೀನಿ ನಾನು, ಫಸ್ಟ್ ಹಾಸ್ಪಿಟ್ಲಿಗೆ ಹೋಗು ಅಂತ ಹೇಳಿದರು. ಈ ವೇಳೆ ಕುಮಾರ್ ಅವರು ಪ್ರೀತಿಗೆ ಆಗಿರುವಂತ ಸಮಸ್ಯೆಯನ್ನ ವಿಡಿಯೋ ಮಾಡಿ ನಟ ಪುನೀತ್ಗೆ ಕಳುಹಿಸಿದ್ರು. ಈ ವೇಳೆ ಪುನೀತ್ ಅವರು ಅವರನ್ನ ತಮ್ಮ ಮನೆಗೆ ಕರೆದು ಪ್ರೀತಿಯನ್ನ ಪ್ರೀತಿಯಿಂದ ಮಾತಾಡಿಸಿ ಅವರಿಗೆ ಯಾವುದಾದ್ರೂ ಆಸ್ಪತ್ರೆಗೆ ತೋರಿಸಿ ಹಣಕಾಸಿನ ಚಿಂತೆ ಮಾಡಬೇಡಿ, ನಾನು ಹಣವನ್ನ ನೀಡ್ತೀನಿ ಅಂತ ಹೇಳಿದ್ರು. ಅದರಂತೆ ಪ್ರೀತಿಗೆ ಅವರ ತಂದೆ ತಾಯಿ 2017ರಲ್ಲಿ ಒಂದು ಕಿಡ್ನಿ ಕಸಿಯನ್ನ ಮಾಡಿಸಿದ್ರು. ಒಟ್ಟು 12.5 ಲಕ್ಷ ಖರ್ಚು ಬಂದಿದ್ದು ಅದನ್ನ ಅಪ್ಪು ಅವರೇ ಭರಿಸಿದ್ರು. ಇದರಿಂದ ಪ್ರೀತಿ ಬದುಕುಳಿದು ಇದೀಗ ಆರಾಮಾಗಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಪ್ರೀತಿಗೆ ಪುನರ್ಜನ್ಮ ನೀಡಿದಂತ ಅಪ್ಪು ಇದೀಗ ಅಗಲಿದ್ದು ಕುಮಾರ್ ಕುಟುಂಬಕ್ಕೆ ಸಾಕಷ್ಟು ನೋವನ್ನ ಉಂಟು ಮಾಡಿತ್ತು. ತಮ್ಮ ಕುಟುಂಬವನ್ನ ಕಷ್ಟದಿಂದ ಕಾಪಾಡಿ ಹೊಸ ಬದುಕು ನೀಡಿದಂತ ಅಪ್ಪು ಅವರ ಭಾವಚಿತ್ರಕ್ಕೆ ಇಡೀ ಕುಟುಂಬ ನಿತ್ಯ ಪೂಜೆಯನ್ನ ಸಲ್ಲಿಸೋದ್ರ ಮೂಲಕ ಗೌರವವನ್ನ ಸಲ್ಲಿಸುತ್ತಿದ್ದಾರೆ. ಪ್ರಾಬ್ಲಮ್ ಇದೆ, ನಮಗೆ ತೋರ್ಸೋಕ್ಕಾಗ್ತಿಲ್ಲ ಸರ್. ನಾನು ಇಸ್ತ್ರಿ ಹೊಡಿತೀನಿ ಚನ್ನಗಿರಿ ಒಳಗೆ. ತುಂಬಾ ಅವಳಿಗೆ ಡಯಾಲಿಸಿಸ್ ಮಾಡ್ಸೋಕ್ಕಾಗ್ತಿಲ್ಲ ಅಂತ ಹೇಳಿ ಅವಳನ್ನ ನೋಡ್ತೀನಿ. ಅವಳಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ, ನಾನು ತೋರಿಸ್ತೀನಿ. ಅವಳಿಗೆ ಯಾವ್ದಾರು ಆಸ್ಪತ್ರೆಗೆ ಸೇರಿಸ್ರಿ, ಆ ಬಿಲ್ಲೆಲ್ಲ ನಾನು ಪೇ ಮಾಡ್ತೀನಿ.
ಯಾವ್ದಾರ ಆಸ್ಪತ್ರೆಗೆ ಕರ್ಕೊಂಡವ್ರಿಗೆ ಅವ್ರಿಗೆ ಗುಣ ಮಾಡಿಸ್ತೀನಿ, ನಾನು ಆಪ್ರೇಷನ್ ಎಲ್ಲ ಮಾಡಿಸ್ತೀನಿ, ಆಸ್ಪತ್ರೆ ಬಿಲ್ಲು ಕೊಡ್ತೀನಿ ಅಂತೇಳಿ ನಮ್ಮ ಅಪ್ಪು ಸಾರು ನಮ್ಮ ಮಗಳಿಗೆ ಜೀವ ಉಳಿಸಿದ್ರು ಸರ್. ಅವರು 12.5 ಲಕ್ಷ ಆಯಿತು ಸರ್, ಅವರೇ ಪೇ ಮಾಡಿದ್ರು. ಇಲ್ಲ ಅಂತ ತುಂಬ ಬೇಜಾರಾಗ್ತಾ ಇದೆ ನನಗೆ. ಎರಡು ಕಿಡ್ನಿ ಫೇಲ್ ಆಗಿ ಬದುಕುವುದೇ ಅನುಮಾನ ಅಂತಿದ್ದಂತ ಪ್ರೀತಿ ಇದೀಗ ಲವಲವಿಕೆಯಿಂದ ಕಾಲೇಜ್ಗೆ ಹೋಗ್ತಿದ್ದಾಳೆ. ಚನ್ನಗಿರಿಯ ಕಾಲೇಜಿನಲ್ಲಿ ಪ್ರಥಮ PU ಓದ್ತಿದ್ದಾಳೆ. ಇಷ್ಟೆಲ್ಲ ಸಂತೋಷಕ್ಕೆ ಕಾರಣವಾದಂತ ಅಪ್ಪು ಇಲ್ಲದಕ್ಕೆ ಇಡೀ ಕುಟುಂಬ ಮರುಗ್ತಾ ಇದೆ. ತಮ್ಮ ಸಂತೋಷಕ್ಕೆ ಕಾರಣವಾದಂತ ಅಪ್ಪು ಅವರನ್ನ ನಾವ್ ಯಾವತ್ತೂ ಕೂಡ ಮರೆಯೋದಿಲ್ಲ. ಅವರನ್ನ ನೆನೆಸಿಕೊಂಡೇ ನಾವು ಒಂದು ಹೊತ್ತಿನ ಊಟವನ್ನ ಮಾಡ್ತೀವಿ, ಅವರ ಪೂಜೆಯನ್ನ ಮಾಡ್ತೀವಿ ಅಂತಾರೆ ಕುಮಾರ್.